ನವನೀತ್‌ನನ್ನು ಕಂಡರೂ ಕೂಡ ಇವಳ ಕಣ್ಣು ಅಷ್ಟು ಸುಲಭವಾಗಿ ಅವನು ನಿಜವಾಗಿಯೂ ನವನೀತ್ ಎಂದು ಒಪ್ಪುತ್ತಿಲ್ಲ. ಒಂದೇ ರೀತಿ 7 ಜನ ಇರುತ್ತಾರೆ, ಇವರು ಬೇರೆ ಯಾರೋ ಇರಬೇಕು ಎಂದು ಆಗಲೂ ಕೂಡ ಯೋಚಿಸುತ್ತಿದ್ದಾಳೆ. ಹೊರಗೆ ನಿಂತಿದ್ದವನಿಗೆ ಚಡಪಡಿಕೆ ಶುರುವಾಯಿತು. ಇವರು ಎಷ್ಟೊತ್ತಿಗೆ ಊಟ ಮಾಡಿ ಹೊರಗೆ ಹೋಗುತ್ತಾರೆ ಎಂದು ಅಲ್ಲಿಯೇ ನಿಂತು ಕಾಯುತ್ತಿದ್ದ. ಮತ್ತೆ ಯಾರಾದ್ರೂ ಊಟ ಬಡಿಸುವವರು ಹೊರಗೆ ಬಂದು ತಾನು ಸುಮ್ಮನೆ ನಿಂತಿರುವುದನ್ನು ನೋಡಿದರೆ ಸುಮ್ಮನಿರುತ್ತಾರಾ? ಎಲ್ಲರ ಎದುರಿಗೂ ಜೋರಾಗಿ ಬೈಯುತ್ತಾರೆ. ಆಗ ತನಗೆ ಅವಮಾನವಾಗುತ್ತದೆ. ಹಾಗಂತ ಇಲ್ಲಿಂದ ಕೆಲಸ ಬಿಟ್ಟು ಹೋಗುವ ಹಾಗೂ ಇಲ್ಲ. ಇಲ್ಲಿ ಕೆಲಸ ಬಿಟ್ಟು ಹೋದ್ರೆ ಮತ್ತೆ ಕೆಲಸ ಹುಡುಕುವುದು ಅಷ್ಟು ಸುಲಭವೇ? ಈ 1 ವರ್ಷದಲ್ಲಿ ಕೆಲಸಕ್ಕಾಗಿ ಎಲ್ಲೆಲ್ಲಿ ಅಲೆದಿದ್ದಾನೆ ಎನ್ನುವುದು ಅವನಿಗೆ ಮಾತ್ರ ಗೊತ್ತು. ಅದೇ ಯೋಚನೆಯಲ್ಲಿ ಚಡಪಡಿಕೆಯಲ್ಲಿ 2 ಕೈ ಬೆರಳುಗಳನ್ನು ಮುರಿಯುತ್ತಾ ನಿಂತಿದ್ದನು. ಮುಖದ ಮೇಲೆ ಅವನ ಭಯ ಎದ್ದು ಕಾಣುತ್ತಿತ್ತು. ಅದೇ ಭಯದಲ್ಲಿ ತಿರುಗಿ ನಿಂತನು. ಆಗ ಸಾಕ್ಷಿಗೆ ಅವನ ಮುಖದ ಪೂರ್ತಿ ಚಿತ್ರಣ ಕಣ್ಣಿಗೆ ಬಿದ್ದಿತು. ಇಲ್ಲ, ಇದು ಬೇರೆಯವರಲ್ಲ, ಅವರೇ ನವನೀತ್ ಎಂದಳು. ತಲೆ ತಗ್ಗಿಸಿ ಕೈ ತೊಳೆಯುತ್ತಿದ್ದ ಅನುರಾಗ್ ತಲೆ ಎತ್ತಿ ಸಾಕ್ಷಿಯನ್ನು ನೋಡಿದ. ಸಾಕ್ಷಿಯ ನೋಟ ಇರುವ ಕಡೆ ಅವನು ಕೂಡ ನೋಟ ನೆಟ್ಟನು. ಸಾಕ್ಷಿ, ಯಾರೋ ಅದು? ಅವರನ್ನು ಯಾಕೆ ಹಾಗೆ ನೋಡುತ್ತಿದ್ದೀರಾ ಎಂದನು. ಅದಾಗಲೇ ಸಾಕ್ಷಿಯ ಕಣ್ಣಿನಿಂದ ನೀರು ಇಳಿಯುತ್ತಿದ್ದವು. ಅನುರಾಗ್ ರಟ್ಟೆ ಹಿಡಿದು ಒಂದು ಕೈ ಬೆರಳನ್ನು ಆ ಕಡೆ ತೋರಿಸುತ್ತಾ ಅವರು ನನ್ನ ಗಂಡ ನವನೀತ್ ಎಂದಳು. ಅವಳ ಮಾತು ಕೇಳಿ ಅನುರಾಗಿಗೆ ಸಿಡಿಲು ಬಂದು ಎದೆಗೆ ಅಪ್ಪಳಿಸಿದಂತಾಯಿತು. ಯಾರೋ ಸಿಡಿಮದ್ದನ್ನು ಹೃದಯಕ್ಕೆ ಇರಿಸಿ ಸ್ಫೋಟ ಮಾಡಿದಂತಹ ಅನುಭವ ಅವನಿಗೆ. ನಿಂತಲ್ಲಿಯೇ ಶಿಲೆಯಾಗಿದ್ದವನನ್ನು ಎಚ್ಚರಿಸಿದ್ದು ಸಾಕ್ಷಿಯ ಸ್ಪರ್ಶ. ಮತ್ತೆ ಅವನ ರಟ್ಟೆ ಹಿಡಿದು ಅಲುಗಿಸಿ, ಇಲ್ಲ, ಇವರು ನನ್ನ ಗಂಡ ಎಂದಳು. ಇಹಕ್ಕೆ ಮರಳಿದವನು, ಸಾಕ್ಷಿ, ಸತ್ತಿರುವವರು ಬದುಕಲು ಹೇಗೆ ಸಾಧ್ಯ? ನಡುಗುವ ಧ್ವನಿಯಲ್ಲಿಯೇ ಪ್ರಯಾಸದಲ್ಲಿ ನುಡಿದನು. ಅವನ ಮಾತಿನ ಕಡೆಗೂ ಗಮನ ಕೊಡದೆ ನವನೀತನನ್ನು ಮಾತನಾಡಿಸಲು ಅಲ್ಲಿಂದ ಓಡಿದಳು. ಅನುರಾಗ್ ಕೂಡ ಅವಳ ಹಿಂದೆ ಓಡಿದನು. ಅದೇ ಹಿಂದಿನ ಬಾಗಿಲಿನಿಂದ ಹೊರಬಂದು ನಿಂತವಳು ಅವನನ್ನು ನೋಡುತ್ತಿದ್ದ ಹಾಗೆ ನವನೀತ್ ಎಂದು ಗಂಟಲು ಬಿರಿಯುವ ಹಾಗೆ ಕೂಗಿದಳು. ಅವಳ ಕೂಗು ಕಿವಿಗೆ ರಾಚುತ್ತಿದ್ದ ಹಾಗೆ ತಲೆ ಎತ್ತಿ ಅವಳನ್ನೇ ನೋಡಿದವನು ತಾನು ಅವಳಿಗೆ ಕಾಣಿಸಿಕೊಳ್ಳಬಾರದು ಎನ್ನುವ ಉದ್ದೇಶದಿಂದ ಅಲ್ಲಿ ನಿಲ್ಲದೆ ಅವಳಿಂದ ತಪ್ಪಿಸಿಕೊಳ್ಳಲು ಅವಳಿಗೆ ಬೆನ್ನು ಹಾಕಿ ಬಿರುಸಿನಿಂದ ನಡೆಯತೊಡಗಿದನು. ನವನೀತ್, ನಿಂತ್ಕೊಳ್ಳಿ ಎಂದು ಕೂಗಿಕೊಂಡೆ ಅವನ ಹಿಂದೆ ಓಡತೊಡಗಿದಳು. ಸಾಕ್ಷಿಯ ಹಿಂದೆ ಬಂದು ನೋಡಿದ ಅನುರಾಗ್ ಓಡುವ ನಡಿಗೆಯಲ್ಲಿಯೇ ಹೋಗುತ್ತಿದ್ದ ನವನೀತನನ್ನು ನೋಡಿ ತಾನೇ ಓಡಿ ಹೋಗಿ ಅವನ ಕೈ ಹಿಡಿದು ನಿಲ್ಲಿಸಿದನು. ಯಾರೀ ನೀವು? ನನ್ನ ಕೈ ಯಾಕೆ ಹಿಡಿದಿದ್ದೀರಾ? ಬಿಡಿ, ನಾನು ಹೋಗ್ಬೇಕು, ನನಗೆ ಕೆಲಸ ಇದೆ ಎಂದನು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಾಕ್ಷಿ, ನವನೀತ್, ನನ್ನನ್ನು ನೋಡಿ ಯಾಕೆ ಹೀಗೆ ಓಡುತ್ತಿದ್ದೀರಾ? ನೀವಿನ್ನೂ ಬದುಕಿದ್ದೀರಾ? ನಾವೆಲ್ಲ ನೀವು ಸತ್ತು ಹೋಗಿದ್ದೀರಾ ಎಂದು ತಿಳಿದಿದ್ದು. ಯಾಕೆ ಹೀಗೆ ಎಲ್ಲರಿಂದ ಕಣ್ತಪ್ಪಿಸಿ ಓಡಾಡುತ್ತಿದ್ದೀರಾ? ನಿಮಗೆಂದೇ ಒಂದು ಕುಟುಂಬ ಇರುವುದನ್ನು ಮರೆತು ಬಿಟ್ಟಿದ್ದೀರಾ ಎಂದಳು. ಅದಾಗಲೇ ಅವಳ 2 ಕಣ್ಣಿನಿಂದ ನೀರು ಧಾರಾಕಾರವಾಗಿ ಇಳಿಯುತ್ತಿದ್ದವು. ಯಾರು ನೀವು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನಾಗಿದೆ ನಿಮಗೆ? ನಾನು ಅವನಲ್ಲ, ನನ್ನ ಹೆಸರು ನವೀನ್, ಬಿಡಿ ನನ್ನನ್ನು ಎಂದು ಕಷ್ಟಪಟ್ಟು ಧ್ವನಿಯಲ್ಲಿ ಗಡಸುತನವನ್ನು ಬೆರೆಸಿ ನುಡಿದನು. ಅವನ ಧ್ವನಿ ಒಂದೇ ಸಾಕಿತ್ತು ಅವಳಿಗೆ ಅವನು ನವನೀತ್ ಎನ್ನುವುದನ್ನು ಗುರುತು ಹಿಡಿಯಲು. ಸಾಕ್ಷಿ, ಇವರು ಅವರಲ್ಲ ಎಂದು ಹೇಳುತ್ತಿದ್ದಾರಲ್ಲ, ನೀವೇ ಕನ್ಫ್ಯೂಸ್ ಮಾಡಿಕೊಂಡಿದ್ದೀರಾ, ಬನ್ನಿ ಹೋಗೋಣ ಎಂದನು ಅನುರಾಗ್. ಏನು, ನಾನು ಕನ್ಫ್ಯೂಸ್ ಮಾಡಿಕೊಂಡಿದ್ದೀನಾ? ನೋ, ನೆವರ್ ಎಂದವಳು. ಒಡನೆಯೇ ನವನೀತನ ಕೈ ಹಿಡಿದು ತನ್ನ ತಲೆಯ ಮೇಲೆ ಇರಿಸಿಕೊಂಡವಳು, ಹೇಳಿ, ನನ್ನ ಮೇಲೆ ಆಣೆ ಮಾಡಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀವು ನವನೀತ್ ಅಲ್ಲ ಎಂದು ಹೇಳಿ ಎಂದಳು ಕೋಪದಲ್ಲಿ. ಸಾಕ್ಷಿ ಅವರೇ, ನಾನು ನವನೀತ್ ಅಲ್ಲ ಎಂದು ಹೇಳುತ್ತಿದ್ದಾರಲ್ಲ, ಮತ್ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ? ಅವರನ್ನು ಬಿಡಿ ಹೋಗಲಿ ಎಂದನು ಅನುರಾಗ್. ಇವರ ಜೊತೆ ನಾನು 1 ವರ್ಷ ಇದ್ದೀನಿ, ಅಂಥದ್ರಲ್ಲಿ ನನಗೆ ಇವರು ಯಾರು ಎಂದು ತಿಳಿಯುವುದಿಲ್ಲವಾ ಎನ್ನುತ್ತಿದ್ದ ಹಾಗೆ ಅನುರಾಗ್ಗೆ ಬಹಳವೇ ನೋವಾಯಿತು. ತುಂಬಾ ದಿನದಿಂದ ಅವಳನ್ನು ಪ್ರೀತಿಸುತ್ತಿದ್ದಾನೆ. ಆ ಪ್ರೀತಿ ಇನ್ನೇನು ತನ್ನ ಕೈ ಸೇರಿತು ಎನ್ನುವ ಸಂಭ್ರಮದಲ್ಲಿ ಇದ್ದವನಿಗೆ ಸಾಕ್ಷಿ ಹೇಳಿದ ಮಾತುಗಳನ್ನು ಕೇಳಿ ಆಘಾತವೇ ಆಯಿತು. ಅವನ ಪ್ರೀತಿಯಲ್ಲಿ ಸ್ವಚ್ಛಂದವಾಗಿ ಹಕ್ಕಿಗಳ ಹಾಗೆ ತೇಲಾಡುತ್ತಿದ್ದವನಿಗೆ ಯಾರೋ ಆ ರೆಕ್ಕೆಗಳನ್ನು ಮುರಿದ ಹಾಗಾಯಿತು. ಹೇಳಿ ನವನೀತ್, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಸರಿ, ನೀವು ನಾನು ಹೇಳಿದ ವ್ಯಕ್ತಿ ಅಲ್ಲದೆ ಹೋದ್ರೆ ಧೈರ್ಯವಾಗಿ ನನ್ನ ಮೇಲೆ ಆಣೆ ಮಾಡಿ ಹೇಳಿ, ಇಲ್ಲಿಂದ ಹೊರಡಿ, ನಾನು ನಿಮ್ಮನ್ನು ತಡೆಯುವುದಿಲ್ಲ ಎಂದಳು. ಈ ಜೀವನವೇ ಬೇಡ ಎಂದು ಹೊರಟವನಿಗೆ ಜೀವನ ಕೊಟ್ಟವಳು ಅವಳು. ತನ್ನ ದೇಹಕ್ಕೆ ಉಸಿರು ಕೊಟ್ಟದ್ದು ಒಬ್ಬ ತಾಯಿ ಆದ್ರೆ ಅದೇ ದೇಹಕ್ಕೆ ಚೈತನ್ಯ, ಭರವಸೆ ತುಂಬಿದ್ದು ಈ ತಾಯಿ.
ಸಾಕ್ಷಿಯ ಸಾಕ್ಷಿಯನ್ನು ನವನೀತ್ ಎರಡನೇ ತಾಯಿ ಎಂದೇ ನೋಡುತ್ತಾನೆ. ಅಂಥದ್ರಲ್ಲಿ ಅವಳ ಮೇಲೆ ಆಣೆ ಮಾಡಿ ಸುಳ್ಳು ಹೇಳಲು ಅವನಿಂದ ಸಾಧ್ಯವೇ? ತಕ್ಷಣ ನೋಟ ಬದಲಿಸಿ ಕೈ ಹಿಂದೆ ಎಳೆದುಕೊಂಡು ಸುಮ್ಮನೆ ನಿಂತನು. ಈಗ ಅವನ ಈ ರೀತಿಯ ಮೌನವೇ ಎಲ್ಲವನ್ನೂ ಹೇಳಿದಂತಿತ್ತು. ನೀವು ಹೀಗೆ ಸೈಲೆಂಟ್ ಆಗಿದ್ರೆ ನೀವು ನವನೀತ್ ತಾನೆ ಎಂದವಳಿಗೆ ಈಗಲೂ ಕೂಡ ತನ್ನ ಎದುರಿಗೆ ನವನೀತ್ ನಿಂತಿದ್ದಾನೆ ಎನ್ನುವುದನ್ನು ಅವಳಿಂದ ನಂಬಲು ಆಗುತ್ತಿಲ್ಲ. ಸತ್ತಿದ್ದಾನೆ ಎಂದು ಮಣ್ಣು ಮಾಡಿದವನು ಬದುಕಲು ಹೇಗೆ ಸಾಧ್ಯ? ಬದುಕಿದರೂ ಕೂಡ ಮನೆಗೆ ಬರದೆ ಎಲ್ಲೋ ಒಂದು ಕಡೆ ಕೆಲಸ ಮಾಡಿಕೊಂಡು ತಲೆಮರೆಸಿಕೊಂಡು ಇರುವುದಾದರೂ ಯಾಕೆ ಎನ್ನುವ ಪ್ರಶ್ನೆಗಳು ಅವಳಲ್ಲೇ ಉದ್ಭವವಾದವು. ಇಳಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ಕಾಲು ಎಳೆಯುತ್ತಾ ಅವನ ಬಳಿಗೆ ಹೋಗಿ ನಿಂತವಳು ಅವನ ರಟ್ಟೆ ಹಿಡಿದು ತನ್ನೆಡೆಗೆ ತಿರುಗಿಸಿಕೊಂಡು, ನವನೀತ್ ಅವರೇ, ನಿಮ್ಮ ಮೌನದಲ್ಲೇ ನನ್ನ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಕ್ಕಿತು. ಏನಿದೆಲ್ಲ? ನಾವೆಲ್ಲರೂ ನಿಮ್ಮನ್ನು ಸತ್ತು ಹೋಗಿದ್ದೀರಾ ಎಂದು ತಿಳಿದಿದ್ದರೆ ನೀವು ಮಾತ್ರ ಯಾರಿಗೂ ತಿಳಿಯದ ಹಾಗೆ ಇಷ್ಟು ದೂರ ಬಂದು ಇಲ್ಲಿ ಈ ರೀತಿ ಕೆಲಸ ಮಾಡಿಕೊಂಡು ಬದುಕುತ್ತಿದ್ದೀರಾ? ಯಾಕಾಗಿ ಹೀಗೆಲ್ಲ ಮಾಡ್ತಿದ್ದೀರಾ? ತಲೆಮರೆಸಿಕೊಂಡು ಅಜ್ಞಾತವಾಸ ಮಾಡುವಂತದ್ದು ಏನಾಯ್ತು? ನಿಮಗೆ ನನ್ನ ನೆನಪು ಬೇಡ. ಅಟ್ಲೀಸ್ಟ್ ಮಗನೇ ಜೀವ ಎಂದು ಬದುಕುತ್ತಿದ್ದ ನಿಮ್ಮ ತಂದೆ ತಾಯಿ ಮಗ ಇಲ್ಲ ಎಂದು ತಿಳಿದು ಪ್ರತಿದಿನ ಕೊರಗಿ ಕೊರಗಿ ಸಾಯುತ್ತಿದ್ದಾರೆ. ಅವರ ನೆನಪಾದ್ರೂ ನಿಮಗೆ ಆಗ್ಲಿಲ್ವಾ? ನಿಜವಾಗಿಯೂ ನಿಮ್ಮ ಹೃದಯ ಇಷ್ಟು ಕಲ್ಲು ಎಂದು ನನಗೆ ಗೊತ್ತಿರಲಿಲ್ಲ ಎಂದು ಸಾಕ್ಷಿ ಒಂದೇ ಸಮ ಮಾತನಾಡುತ್ತಿರುವುದನ್ನು ನೋಡಿದ ನವನೀತ್, ಸ್ಟಾಪ್ ಇಟ್ ಸಾಕ್ಷಿ ಎಂದು ಕೂಗಿದನು. ನವನೀತ್ ಬಾಯಿಯಲ್ಲಿ ಸಾಕ್ಷಿ ಎನ್ನುವ ಹೆಸರು ಕೇಳಿ ಅನುರಾಗ್ನ ಹೃದಯ ನಡುಗಿ ಹೋಯಿತು. ಸಾಕ್ಷಿ ಹೇಳಿದ ಹಾಗೆ ಅವನು ನವನೀತ್ ಎಂದು ತಿಳಿದು ಹೋಯಿತು. ಅವರ ಗಂಡ ಬದುಕಿದ್ದಾನೆ, ಸಾಕ್ಷಿ ಇನ್ನು ನನಗೆ ಸಿಗುವುದಿಲ್ಲ ಎಂದು ನೆನೆದವನಿಗೆ ಅವನ ಹೃದಯ ಕನಲಿ ಹೋಯಿತು. ನವನೀತ್ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತರೆ, ನವೀನಾ, ಏನು ಮಾಡ್ತಿದ್ದೀಯಾ? ಕೆಲಸ ಮಾಡುವುದು ಬಿಟ್ಟು ಯಾರ ಜೊತೆ ಹರಟೆ ಹೊಡೆಯುತ್ತಿದ್ದೀಯಾ? ಕೆಲಸ ಯಾರು, ನಿಮ್ಮಪ್ಪ ಬಂದು ಮಾಡ್ತಾನ ಎಂದು ಯಾರೋ ಬಂದು ಕೂಗಿ ಹೇಳಿದರು. ಅದನ್ನು ನೋಡಿದ ಸಾಕ್ಷಿ, ಇಲ್ಲಿ ಮಾತನಾಡುವುದು ಬೇಡ, ಬನ್ನಿ ಬೇರೆ ಕಡೆ ಹೋಗೋಣ ಎಂದು ನವನೀತನ ಕೈ ಹಿಡಿದೆ ಅಲ್ಲಿಂದ ಕರೆದುಕೊಂಡು ಕಲ್ಯಾಣ ಮಂಟಪ ಬಿಟ್ಟು ಬೇರೆ ಕಡೆ ಬಂದರು. ಹೇಳಿ ನವನೀತ್ ಅವ್ರೆ, ನಮ್ಮನ್ನೆಲ್ಲ ಬಿಟ್ಟು ಇಷ್ಟು ದೂರ ಬಂದು ತಲೆಮರೆಸಿಕೊಂಡು ಇರುವ ಅಗತ್ಯತೆ ಆದ್ರೂ ಏನಿತ್ತು ಎಂದಳು ಗಂಭೀರವಾಗಿ. ಅನುರಾಗ್ ಮಾತ್ರ ಇಹವನ್ನೇ ಮರೆತವನಂತೆ ಅವರ ಮಾತು ಕೇಳುತ್ತಾ ಮೌನವಾಗಿ ನಿಂತನು. ಸಾಕ್ಷಿ, ಎಲ್ಲ ಗೊತ್ತಿದ್ದು ಈ ರೀತಿ ನನ್ನನ್ನು ಕೇಳುತ್ತಿದ್ದೀರಾ? ನಾನು ಏನು ಮಾಡಲಿ ಎಂದು ಸೋತ ಧ್ವನಿಯಲ್ಲಿ ಹೇಳಿದನು. ಎಲ್ಲ ಗೊತ್ತಿದ್ದು ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಎಂದು ಅವನನ್ನೇ ನೋಡುತ್ತಾ ಕೇಳಿದರೆ ಅವನು ಮಾತ್ರ ಅನುರಾಗ್ ಮುಂದೆ ಹೇಗೆ ಹೇಳುವುದು ಎಂದು ಅವನನ್ನೇ ನೋಡುತ್ತಾ ನಿಂತನು. ನವನೀತ್ ಅನುರಾಗನನ್ನೇ ನೋಡುತ್ತಿರುವುದನ್ನು ನೋಡಿದವಳು, ಇವರ ಹೆಸರು ಅನುರಾಗ್ ಎಂದು. ಈಗ ಸ್ವಲ್ಪ ದಿನದ ಹಿಂದಷ್ಟೇ ನಮ್ಮಿಬ್ಬರಿಗೂ ಮದುವೆ ಫಿಕ್ಸ್ ಆಗಿದೆ. ಮುಂದಿನ ತಿಂಗಳೇ ನಮ್ಮ ಮದುವೆ ಎಂದಳು. ಒಡನೆಯೇ ಸಾಕ್ಷಿಯ ಕೈ ಹಿಡಿದವನು, ಸಾಕ್ಷಿ, ಎಂತಹ ಖುಷಿಯ ವಿಚಾರ ಹೇಳಿದ್ರಿ. ನಿಜವಾಗಿಯೂ ಈ ನಿಮ್ಮ ಮಾತು ಕೇಳಿ ಹಾಲು ಕುಡಿದಷ್ಟೇ ನನಗೆ ಸಂತೋಷವಾಯಿತು ಎಂದು ಹೇಳಿದವನ ಕಣ್ಣು ತುಂಬಿದವು. ಅವನ ಕಣ್ಣಲ್ಲಿನ ನೀರು ನೋಡಿದ ಸಾಕ್ಷಿಯ ಕಣ್ಣೀರು ಮತ್ತೆ ಕೆನ್ನೆ ಸೋಕಿದವು. ಅವಳ ಕೈ ಬಿಟ್ಟು ಅನುರಾಗ್ನ ಕೈ ಹಿಡಿದವನು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕ್ಷಿಯಂತಹ ಹುಡುಗಿಯರು ಕೋಟಿಯಲ್ಲಿ ಒಬ್ಬರು. ಅವರನ್ನು ಕೈ ಹಿಡಿಯಬೇಕು ಅಂದ್ರೆ ನೀವು ಪುಣ್ಯ ಮಾಡಿರ್ಬೇಕು. ಚಿಕ್ಕಂದಿನಿಂದಲೂ ಬರೀ ನೋವನ್ನೇ ಅನುಭವಿಸಿರುವ ಜೀವ ಅವರು. ಮದುವೆ ಆದ ಮೇಲೂ ಕೂಡ ಅವರ ಮನಸ್ಸಿಗೆ ನೆಮ್ಮದಿ ಖುಷಿ ಸಿಗಲೇ ಇಲ್ಲ. ಆಗ ಸಿಕ್ಕಿದ್ದು ಬರೀ ನೋವು. ಅವರಿಗೆ ನಿಮ್ಮನ್ನು ಮದುವೆ ಆಗಿ ಮುಂದೆಯಾದರೂ ಅವರು ಖುಷಿಯಾಗಿರಲಿ. ಪ್ಲೀಸ್ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದನು. ಅವನ ಮಾತು ಕೇಳಿ ಅನುರಾಗನಿಗೆ ಅಚ್ಚರಿಯಾಯಿತು. ಹೆಂಡತಿ ತುಂಬಾ ಒಳ್ಳೆಯವಳು ಎಂದು ಹೇಳುತ್ತಿದ್ದಾನೆ, ಹಾಗೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳುತ್ತಿದ್ದಾನೆ. ಹಾಗಾದ್ರೆ ಯಾಕೆ ಇಷ್ಟು ಸುಲಭವಾಗಿ ತನ್ನ ಹೆಂಡತಿಯನ್ನು ನನಗೆ ಬಿಟ್ಟು ಕೊಡುತ್ತಾನೆ ಎಂದು ಅದೇ ಆಶ್ಚರ್ಯದಲ್ಲಿ ಅವನನ್ನೇ ನೋಡುತ್ತಿದ್ದನು. ನವನೀತನ ಮಾತು ಕೇಳಿ ಸಾಕ್ಷಿ ಅವನು ಹಿಡಿದಿದ್ದ ಅನುರಾಗ್ನ ಕೈ ಬಿಡಿಸಿ ತನ್ನೆಡೆಗೆ ತಿರುಗಿಸಿಕೊಂಡವಳು, ನವನೀತ್, ಏನ್ ಮಾಡ್ತಿದ್ದೀರಾ ನೀವು? ನಾನು ನಿಮಗೆ ನಿಮ್ಮ ಜೀವನದ ಕೊನೆಯವರೆಗೂ ನಿಮ್ಮ ಜೊತೆ ನಾನೇ ಇರ್ತೀನಿ ಎಂದು ಮಾತು ಕೊಟ್ಟಿರುವುದನ್ನು ಮರೆತಿದ್ದೀರಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಎಂದಳು. ಸಾಕ್ಷಿ, ಅದೇ ಕಾರಣಕ್ಕೆ ತಾನೆ ನಾನು ನಿಮ್ಮೆಲ್ಲರಿಂದ ದೂರ ಇರುವುದು. ಜೀವನದಲ್ಲಿ ನನ್ನಿಂದ ನಿಮಗೆ ಸಿಕ್ಕಿದ್ದು ಬರೀ ನೋವು ಮಾತ್ರ. ನಾನು ನಿಮ್ಮ ಜೊತೆ ಇರುವವರೆಗೂ ನೀವು ಇನ್ನೊಂದು ಮದುವೆ ಆಗುವುದಿಲ್ಲ ಎಂದು ನನಗೆ ಗೊತ್ತಿತ್ತು. ನನಗೆ ಆಕ್ಸಿಡೆಂಟ್ ಆಗಿದ್ದು ನಿಜ. ನಾನು ಸಾಯದೆ ಬದುಕಿದ್ದೀನಿ ಎಂದು ತಿಳಿದ ಮೇಲೆ ನೀವು ಇನ್ನೊಂದು ಮದುವೆಯಾಗಿ ಸುಖವಾಗಿ ಇರಲಿ ಎಂದೆ ತಾನೆ ನಾನು ಬದುಕಿರುವ ವಿಷಯವನ್ನು ಯಾರಿಗೂ ಹೇಳದೆ ಈ ರೀತಿ ವನವಾಸ ಅನುಭವಿಸುತ್ತಿರುವುದು ಎಂದನು. ಮುಂದುವರಿಯುವುದು